ಸಂಚಿಕೆ ಶುರುವಿನಲ್ಲಿ ಕೋಪದಿಂದ ಮನೆ ಬಿಟ್ಟು ಬಂದ ಶಾಂತಿಗೆ ಬುದ್ಧಿ ಹೇಳ್ತಾ ಕಸ್ತೂರಿ, ನೋಡೇ ಶಾಂತಿ, ನನ್ನ ಸೊಸೆ ನನ್ನ ಮಗನಿಂದ ನನ್ನ ದೂರ ಮಾಡಿಬಿಟ್ಲು. ನಾಳೆ ದಿನ ಇದೇ ರೀತಿ ರೋಹಿಣಿ ಶ್ರುತಿ ಮಾಡಲ್ಲ ಅನ್ನೋಕ್ಕೇನು ಗ್ಯಾರಂಟಿ? ಆದರೆ ಮೀನಾ ಆ ರೀತಿ ಹುಡುಗಿ ಅಲ್ಲ, ಎಲ್ಲರೂ ಒಂದಾಗಿರ್ಲಿ ಅಂತ ಹೇಳಿ ಆಸೆ ಪಡೋಳು ಅಂತ ಹೇಳಿದಾಗ ಶಾಂತಿಗೆ ತುಂಬಾ ಕೋಪ ಬರುತ್ತೆ. ನೋಡೇ, ಒಂದು ಕೆಲಸ ಮಾಡು, ಕೊಟ್ಟೋಳನ್ನ ಇಲ್ಲಿ ಕರ್ಕೊಂಡ್ಬಂದು ಇಟ್ಕೋ, ನಾನೇ ಇಲ್ಲಿಂದ ಹೊರಟೋಗ್ತೀನಿ ಅಂತ ಹೇಳ್ತಾ ಶಾಂತಿ ಕೋಪದಿಂದ ಬ್ಯಾಗ್ ತಗೊಂಡು ಹೊರಡ್ತಾ ಇರ್ತಾಳೆ. ಆಗ ಕಸ್ತೂರಿ, ನಿಲ್ಲೆ, ಎಲ್ಲಿ ಹೋಗ್ತೀಯಾ ಅಂತ ಕೇಳಿದಾಗ, ಏನೇ ನನ್ಗೆ ಯಾರು ಇಲ್ಲ ಅಂತ ಅನ್ಕೊಂಡಿದೀಯಾ? ನಾನು ಯಾರು ಗೊತ್ತಲ್ಲ ನಿನ್ಗೆ, ಸಕ್ಕರೆ ಬೈಲ್ ಶಾಂತಿ, ನಮ್ಮೂರಿಗೆ ಹೊರಟೋಗ್ತೀನಿ ಅಂತ ಹೇಳಿ ಹೊರಡ್ತಾ ಇರ್ತಾಳೆ. ಆಗ ಕಸ್ತೂರಿ, ಅಲ್ಲ ಕಣೆ, ನಾನೆಲ್ಲಿ ನಿನಗೆ ಇಲ್ಲಿ ಇರಬೇಡ ಅಂತ ಹೇಳಿದೆ, ಆದ್ರೆ ಮೀನಾ ಅವ್ರ ತಮ್ಮ ಮಾಡಿದ ತಪ್ಪಿಗೆ ಮೀನಾ ಹಾಗೂ ಸೂರ್ಯನ ಮನೆ ಬಿಟ್ಟು ಕಳ್ಸೋದು ಎಷ್ಟು ಸರಿ? ನೀನೇ ನಿಧಾನವಾಗಿ ಕುತ್ಕೊಂಡು ಯೋಚನೆ ಮಾಡು, ಎಲ್ಲ ನಿನ್ಗೆ ಅರ್ಥ ಆಗುತ್ತೆ, ಹೋಗಿ ಒಳಗೋಗಿ ರೆಸ್ಟ್ ಮಾಡು ಅಂತ ಹೇಳ್ತಾಳೆ. ಆಗ ಶಾಂತಿ, ಸರಿ ಸರಿ, ನನಗೆ ತಲೆ ತುಂಬಾ ನೋಯ್ತಾ ಇದೆ, ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ದೆಲ್ಲ, ಹೋಗಿ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಬ, ಜೊತೆಗೆ ತಿನ್ನಕ್ಕೆ ಏನಾದ್ರು ತಗೊಂಬ ಅಂತ ಹೇಳಿ ಗುಣಗ್ತಾ ಅಲ್ಲಿಂದ ಒಳಗಡೆ ಹೊರಡ್ತಾಳೆ. ಈ ಕಡೆ ಮೀನಾ ರಾತ್ರಿ ನಿದ್ದೆ ಮಾಡದೆ ಅಳ್ತಾ ತನ್ನತ್ತೆ ತನ್ನ ತಮ್ಮನಿಗೆ ಚಪ್ಪಲಿಯಿಂದ ಹೊಡೆದಿದ್ದು, ಹಾಗೆ ತನ್ನ ಅಪ್ಪನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು ಅಲ್ಲದೆ ತನ್ನ ಗಂಡನಿಗೂ ಸಹ ಹೊಡೆದಿದ್ದು, ಹಾಗೆ ಎಷ್ಟೇ ಬೇಡ್ಕೊಂಡ್ರು ಸಹ ಕರಗದೆ ತನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ನ ನೆನ್ಸ್ಕೊಂಡು ಅಳ್ತಾ ಇರ್ತಾಳೆ. ಆಗ ಎಚ್ಚರಗೊಂಡಂತ ಸೂರ್ಯ, ಯಾಕಮ್ಮ ಮೀನಾ, ನಿದ್ದೆ ಮಾಡಿಲ್ವಾ, ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದಾಗ ದುಃಖದಿಂದ ಮೀನಾ ಸೂರ್ಯನ ಹೆಗಲ ಮೇಲೆ ಮಲ್ಕೊಂಡು, ರೀ ನಾ ನಿಮ್ಗೊಂದು ಮಾತು ಕೇಳ ಅಂತ ಹೇಳಿದಾಗ, ಕೇಳಮ್ಮ ಅಂತ ಹೇಳ್ತಾನೆ ಸೂರ್ಯ. ನೋಡ್ರಿ, ನಾವು ಬೇರೆ ಮನೆ ಮಾಡ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗ್ಬಿಡೋಣ ಅಂತ ಹೇಳಿ ದುಃಖದಿಂದ ಹೇಳ್ತಾ ಇರ್ತಾಳೆ. ನೋಡ್ರಿ, ಇಲ್ಲಿದ್ದು ಕನಿಷ್ಠ ಪಕ್ಷ ನಾವಂತರೂ ಚೆನ್ನಾಗಿಲ್ಲ, ಇದ್ದು ಮಾರ್ಕ್ ಆಗೋ ಬದಲು ಸತ್ತು ಸ್ಮಾರಕ ಆಗೋಣ ಅಂತ ಹೇಳಿ ನಮ್ಮಪ್ಪ ಹೇಳ್ತಾ ಇದ್ರು, ನಮ್ಮಿಂದ 4 ಜನಕ್ಕೆ ತೊಂದರೆ ಆಗೋದು ನನಗಿಷ್ಟ ಇಲ್ಲ ರೀ ಅಂತ ಹೇಳಿ ದುಃಖದಿಂದ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ, ನೋಡಮ್ಮ, ಹಾಗೇನಾದ್ರು ಅನ್ಕೊಂಡು ನಾವು ಮನೆ ಬಿಟ್ಟು ಹೋದ್ರೆ ನಮ್ಮಪ್ಪ ಹಾಸಿಗೆ ಹಿಡ್ದು ಬಿಡ್ತಾರ ಕಣೆ ಅಂತ ಹೇಳಿ ನೋವಿಂದ ಮಾತಾಡ್ತಾ ಇರ್ತಾನೆ. ಸೂರ್ಯ ದುಃಖದಿಂದ, ನೋಡ್ ಮೀನಾ, ಯಾರು ಎಷ್ಟೇ ಅವಮಾನ ಮಾಡಿದ್ರು, ಮನೆ ಬಿಟ್ಟು ತೊಲ್ಗಿ ಅಂತ ಹೇಳಿದ್ರು, ಕತ್ತಿಡ್ದು ಆಚೆ ತಳ್ಳಿದ್ರು, ನಾನ್ ಮನೆ ಬಿಟ್ಟು ಹೋಗದೆ ಇರೋದು ಒಂದೇ ಒಂದು ಕಾರಣ, ಆ ಜೀವ ಕಣೆ, ಆ ಜೀವಕ್ಕೋಸ್ಕರ ನಾನು ಇಲ್ಲಿದ್ದೀನಿ. ನಾಳೆ ದಿನ ನಾವು ಇಬ್ರು ಬೇರೆ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿ ಖುಷಿಯಾಗಿರ್ಬೋದು, ಆದ್ರೆ ಅಪ್ಪನೂ ಸಹ ಮಕ್ಕಳೆಲ್ಲೋ ಖುಷಿಯಾಗಿದ್ದಾರೆ ಅಂತ ಹೇಳಿ ಇರ್ಬೋದು, ಆದ್ರೆ ಇಲ್ಲಿರೋರು ಅವ್ರನ್ನ ನೆಮ್ಮದಿಯಿಂದ ಬದುಕೋಕೆ ಬಿಡಲ್ಲ ಕಣೆ. ವಯಸ್ಸಾದ್ಮೇಲೆ ವಯಸ್ಸಾದ ತಂದೆ ತಾಯಿಗಳನ್ನ ಮಕ್ಕಳು ಯಾವ ರೀತಿ ಕಾಣ್ತಿದ್ದಾರೆ ಅಂತ ಹೇಳಿ ನಾನು ನೋಡಿದೀನಿ ಕಣೆ, ಅದನ್ನ ನೆನ್ಸ್ಕೊಳಕ್ ಆಗಲ್ಲ ನನ್ಗೆ, ಆ ಸ್ಥಿತಿಲಿ ನಮ್ಮ ಅಪ್ಪನ ನೋಡೋಕ್ ಆಗಲ್ಲ ನನ್ಗೆ ಅಂತ ಹೇಳ್ತಿರ್ತಾನೆ ಸೂರ್ಯ. ನೋಡು ಮೀನಾ, ಸಕ್ರೆ ಬದಲಾಗ್ತಾರೆ, ಸಕ್ರೆ ಮನೆಗೆ ವಾಪಸ್ ಬಂದ್ಮೇಲೆ ಯಾಗಪ್ಪ ನಮ್ ಜೀವನ ಅಂತ ಹೇಳಿ ನೀನು ಭಯ ಪಟ್ಟಿರ್ಬೋದು, ಆದ್ರೆ ಇವತ್ತಿನ ಜೀವನ ನಾಳೆ ಇರಲ್ಲ, ನಾಳೆ ಇದ್ದಂಗೆ ನಾಡ್ದಿರಲ್ಲ, ಸಕ್ರೆ ಖಂಡಿತವಾಗಿ ಬದಲಾಗ್ತಾರೆ. ಆದ್ರೆ ಅಕ್ಯೂಸ್ಡ್ ಆದ ನಿನ್ ತಮ್ಮ ಜೈಲಿಗೆ ಹೋಗಿ ವಾಪಸ್ ಬಂದ್ರೆ ಅವನು ನಿನ್ ತಮ್ಮ ಆಗಿರಲ್ಲ, ಮೊದ್ಲು ನಾವು ಅವನ್ನ ಬಿಡಿಸೋ ಯೋಚನೆ ಮಾಡ್ಬೇಕು ಅಂತ ಹೇಳಿದಾಗ, ಅವನ್ನ ನೆನ್ಸ್ಕೊಂಡ್ರೆ ತುಂಬಾ ದುಃಖ ಆಗುತ್ತೆ ರೀ ಅಂತ ಹೇಳಿ ಮೀನಾ ಆಳ್ತಿರ್ತಾಳೆ. ಆಗ ಸೂರ್ಯ ಮೀನಾಗೆ ಸಮಾಧಾನ ಮಾಡ್ತಾ, ನೋಡ್ ಮೀನಾ, ನಾನಿದ್ದೀನಿ, ನನ್ ಮೇಲೆ ಸ್ವಲ್ಪ ನಂಬಿಕೆ ಇಡು ಅಂತ ಹೇಳಿ ಮೀನಾ ತೊಡೆ ಮೇಲೆ ಮಲ್ಕೊಂಡು, ನೋಡ್ ಮೀನಾ, ನಿಮ್ಮಪ್ಪ ಸತ್ ಮೇಲೆ ನೀವು ನಿಮ್ಮಪ್ಪನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆದ್ರೆ ನಮ್ಮಪ್ಪ ಬದುಕಿರುವಾಗ್ಲೇ ನಮ್ಮಪ್ಪನ ಮುಂದಿನ ಜೀವನ ಹೇಗಪ್ಪ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿ ಕಣ್ಣೀರಿಡ್ತಾ ಇರ್ತಾನೆ. ನೋಡ್ ಮೀನಾ, ಅದಕ್ಕೋಸ್ಕರ ನಾನು ಆ ಪೆಂಗನ್ಗೆ ದಿನ ದುಡ್ಡು ಬೇಕು ಅಂತ ಹೇಳಿ ಕಾಡಿಸ್ತಾ ಇರೋದು, ಆ ದುಡ್ಡು ನನ್ಗೋಸ್ಕರ ಅಲ್ಲ ಕಣೆ, ನಮ್ಮಪ್ಪನ್ಗೋಸ್ಕರ ಅಂತ ಹೇಳಿ ಕಣ್ಣೀರಿಡ್ತಾ ಮಾತಾಡ್ತಾ ಇರ್ತಾನೆ ಸೂರ್ಯ. ಈ ಕಡೆ ಮನೇಲಿ ರಂಗನಾಥ್ ಅವರು ಬುಕ್ ಓದ್ತಾ ಕುಳಿತಿರ್ತಾರೆ. ಆಗ ಅಲ್ಲಿಗೆ ಬಂದ ಶೀಲಾನ ನೋಡಿದಂತ ರಂಗನಾಥ್ ಅವರು, ಏನಮ್ಮ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಚಾರಿಸ್ಕೊತಾರೆ. ಆಗ ಶೀಲಾ, ಹೌದು ಬೇಗ್ರೆ, ಇಲ್ಲೇ ಒಂದು ಫಂಕ್ಷನ್ ಇತ್ತು, ಹಾಗೆ ಶ್ರುತಿನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದಾಗ, ಸರಿ ತಾಯಿ, ಶ್ರುತಿ ರೂಮಲ್ಲಿ ಇದ್ದಾಳೆ ಅಂತ ಹೇಳ್ತಾರೆ ರಂಗನಾಥ್. ಆಗ ಅದೇ ಸಮಯಕ್ಕೆ ಸರಿಯಾಗಿ ರೋಹಿಣಿ ಒಳಗಡೆಯಿಂದ ಬರ್ತಾಳೆ. ಏನಂಟಿ ಚೆನ್ನಾಗಿದ್ದೀರಾ? ಓಹೋ, ಆ ವಿಡಿಯೋ ವಿಚಾರ ಮಾತಾಡಕ್ ಬಂದ್ರ? ನೋಡಿದ್ರಾ ಮೀನಾ ತಮ್ಮ ಯಾವ ರೀತಿ ಅತ್ತೆ ಕೈಯಲ್ಲಿರೋ ಬ್ಯಾಗ್ನ ಎಳ್ಕೊಂಡು ಹೋದ ಅಂತ ಹೇಳಿದಾಗ, ನೋಡ್ದೆ ಅಮ್ಮ, ಅದೇ ವಿಷಯ ಮಾತಾಡೋಕಂತ ಬಂದೆ, ಸ್ವಲ್ಪ ನೀರ್ ಬೇಕಿತ್ತು ಅಂತ ಹೇಳ್ತಾಳೆ ಶೀಲಾ. ಆಗ ರೋಹಿಣಿ ಒಳಗಡೆಯಿಂದ ಮೀನನ್ನ ಕರೆದು, ಅಂಟಿಗೆ ಸ್ವಲ್ಪ ನೀರ್ ಬೇಕಿತ್ತಂತೆ ಅಂತ ಹೇಳ್ತಾಳೆ. ಆಗ ಮೀನಾ, ಸರಿ ಆಯ್ತು ಅಂತ ಹೇಳಿ ನೀರ್ ತಗೊಂಬಂದ್ ಕೊಡ್ತಾಳೆ. ಆಗ ಶೀಲಾ ಮೀನಾಗೆ, ಏನಮ್ಮ ನಿನ್ ತಮ್ಮ ಈ ರೀತಿ ಎಲ್ಲ ಕೆಲಸ ಮಾಡಿದಾನೆ, ಹೆಣ್ ಕೊಟ್ಟೋರು ಕಣ್ ಕೊಟ್ಟೋರಿಗೆ ಸಮ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಹೆಣ್ ಕೊಟ್ಟೋರು ಕಣ್ ಕೊಡೋದ್ರ ಜೊತೆಗೆ ಕಳ್ಳನ್ನು ಕಳಿಸ್ಬಿಟ್ಟಿದಾರಲ್ಲ ಅಂತ ಹೇಳಿ ಮೀನಾ ತವ್ರ ಮನೆ ಬಗ್ಗೆ ತುಂಬಾ ಕೇವಲವಾಗಿ ಮಾತಾಡ್ತಾ ಇರ್ತಾಳೆ. ಆಗ ರಂಗನಾಥ್ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಏನಮ್ಮ ಶೀಲಮ್ಮ, ಅವ್ರು ಆಲ್ರೆಡಿ ನೋವಲ್ಲಿದ್ದಾರೆ, ಸುಟ್ಟ ಗಾಯ ಕುಕ್ಕೋ ಕಾಗೆ ಯಾಕೆ ನೀವ್ ಆಗ್ತೀರಾ ಅಂತ ಹೇಳಿದಾಗ, ಅಲ್ಲ ಬೀಗ್ರೆ, ಅದು ಹಾಗಲ್ಲ, ನೀವು ನಮ್ ಬಗ್ಗೆನೂ ಯೋಚನೆ ಮಾಡ್ಬೇಕು, ನಮ್ ರಿಲೇಷನ್ಸ್ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ, ಎಂತ ಮನೆಗೆ ಹೆಣ್ ಕೊಟ್ಟಿದ್ಯಾ ಅಂತ ಹೇಳಿ, ನಾವಂದ್ರೇನು, ನಮ್ ಸ್ಟೇಟಸ್ ಅಂದ್ರೇನು, ನಮ್ ಗೌರವ ಅಂದ್ರೇನು ಅಂತ ಹೇಳಿ ಶೀಲಾ ಕೊಚ್ಕೋತಾ ಇರ್ತಾಳೆ. ಆಗ ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಸೂರ್ಯ ಬರ್ತಾನೆ. ಹಾಗಂದ್ರೇನು,
ನೀವೇ ಹೇಳಿ, ನಾನ್ ಹೇಳ ಅಂತ ಹೇಳಿ ಸೂರ್ಯ ಹೇಳೋಕೆ ಶುರು ಮಾಡ್ತಾನೆ. ನೋಡಿ, ತಲೆ ಕೂದ್ಲಿದ್ದವ್ರಿಗೆ ಸೌರಿ ಸೌರಿ ಬಾಣ್ಲಿ ಮಾಡೋ ಗೌರವ ನಿಮ್ದು. ಹಾಗೆ ನಿಯತ್ತಾಗಿ ದುಡ್ದವ್ರಿಗೆ ಪೆನ್ಷನ್ ಕೊಡದೆ ಕಾಡ್ಸಿ ಬೇಡ್ಸಿ ಕೊನೆಗೆ ಕೋರ್ಟಿಗೆ ಬಂದು ಉಗಿಸ್ಕೊಂಡು ಪೆನ್ಷನ್ ಕೊಡೋ ಗೌರವ ನಿಮ್ದು ಅಂತ ಹೇಳಿ ವಾಸುದೇವ್ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇರ್ತಾನೆ ಸೂರ್ಯ. ಅದನ್ನ ಕೇಳಿ ಶೀಲಾಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಆಗ ಶೀಲಾ, ನೋಡಿದ್ರ ಬೀಗ್ರೆ, ನಿಮ್ ಮುಂದನೆ ಸೂರ್ಯ ಯಾವ ರೀತಿ ಮಾತಾಡ್ತಿದ್ದಾನೆ ಅಂತ ಹೇಳಿ ಕೇಳಿದಾಗ ಅವನು ಸರಿಯಾಗಿ ಮಾತಾಡ್ತಾ ಇದ್ದಾನೆ. ತಾಯಿ, ನೀವಿಲ್ಲಿ ಬಂದಿರೋದು ನಿನ್ ಮಗಳನ್ನ ಮಾತಾಡಿಸ್ಕೋಸ್ಕರ ಅಲ್ವಾ? ನೀರ್ ಕುಡ್ದ್ಬಿಟ್ಟು ಹೋಗಿ ನೀರ್ ಇಸ್ಕೊಂಡಿದ್ದೆ ಮೀನಾಗ ಅವಮಾನ ಮಾಡೋಕಲ್ವಾ ಅಂತ ಹೇಳಿ ಶೀಲಾಗೆ ಬೈತಿರ್ತಾರೆ ರಂಗನಾಥ್. ಆಗ ಕೋಪಗೊಂಡಂತ ಶೀಲಾ ಕೈಯಲ್ಲಿರೋ ಗ್ಲಾಸ್ನ ರೋಹಿಣಿ ಕೈಯಲ್ಲಿಟ್ಟು ಒಳಗಡೆ ಹೋಗ್ತಾರೆ. ಆಗ ಸೂರ್ಯ ಮೀನಾ ಅಲ್ಲಿಂದ ಹೊರಡ್ತಾರೆ. ಹಾಗೆ ರೋಹಿಣಿ ಹಾಗೂ ಮನೋಜನು ಒಳಗಡೆ ಹೋಗ್ತಾ ಇರ್ತಾರೆ. ಆಗ ರಂಗನಾಥ್ ಅವರು, ರೋಹಿಣಿ ಬಾರಮ್ಮ ಇಲ್ಲಿ ಅಂತ ಹೇಳಿ ರೋಹಿಣಿನ ಕರೀತಾರೆ. ನೋಡಮ್ಮ ರೋಹಿಣಿ, ನೀನು ಈ ಮನೆ ಸೊಸೆ, ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಕರೀತಾರೆ. ಹಾಗೆ ಈ ಮನೆ ಗುಟ್ಟನ್ನ ಯಾಕಮ್ಮ ನೀನ್ ಅವ್ರ ಹತ್ರ ಹೇಳೋಕ್ ಹೋದೆ ಅಂತ ಹೇಳಿದಾಗ, ಇಲ್ಲ ಮಾವ, ಅವ್ರು ಕೇಳಿದ್ರು ಅದಕ್ಕೋಸ್ಕರ ನಾನು ಹೇಳ್ದೆ ಅಂತ ಹೇಳಿದಾಗ, ಅಲ್ಲ ಕಣಮ್ಮ, ನಾನು ಇಲ್ಲೇ ಇದ್ದೆ, ಅವ್ರು ಕೇಳೋಕಿನ ಮುಂಚೆನೆ ನೀ ಹೇಳ್ಬಿಟ್ಟೆ. ನೋಡಮ್ಮ, ಹೊಲಕ್ಕೆ ಬೇಲಿ ಹಾಕಿದ್ರೆ ದನಗಳು ನುಗ್ಗೋಲ್ಲ, ಹಾಗೆ ನಾಲ್ಗೆಗೆ ಬೇಲಿ ಹಾಕಿದ್ರೆ ಈ ತರ ಜನಗಳು ನಮ್ಮನ್ನ ಪ್ರಶ್ನೆ ಮಾಡಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಆಗ ಮನೋಜ, ಏನಪ್ಪ ನೀನು, ಯಾಕಪ್ಪ ಆ ಕಳ್ಳನ ಬಗ್ಗೆ ಇಷ್ಟೊಂದು ಸಮರ್ಥನೆ ಮಾಡ್ಕೊಳ್ತಿದ್ಯಾ? ಹೌದು, ಅವ್ನು ಕದ್ದಿದ್ದಾನೆ, ಅದನ್ನ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಅದನ್ನ ಬಿಟ್ಟು ಈ ಬಿಸ್ನೆಸ್ ಮ್ಯಾನ್ ಹೆಂಡತಿಗೆ ಈ ರೀತಿ ನಿಂತ್ಕೊಂಡು ಪ್ರಶ್ನೆ ಮಾಡೋದು ತಪ್ಪಲ್ವಾ ಅಂತ ಹೇಳಿದಾಗ ಕೋಪಗೊಂಡಂತ ರಂಗನಾಥ್ ಅವರು, ಬಿಸ್ನೆಸ್ ಮ್ಯಾನ್ಗಳಿಗೂ ಒಂದು ಎಥಿಕ್ಸ್ ಇದೆ, ಅದೇನು ಅಂತ ಗೊತ್ತಾ ನಿನ್ಗೆ ಅಂತ ಹೇಳಿ ಮನೋಜನ್ಗೆ ಪ್ರಶ್ನೆ ಮಾಡ್ತಾರೆ. ಆಗ ಮನೋಜ ಹಾಗೂ ರೋಹಿಣಿ ಮುಖ ನೋಡ್ಕೋತಾ ಇರ್ತಾರೆ. ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳ್ತಾ ರಂಗನಾಥ್ ಅವರು ಮನೋಜ್ ಹಾಗೂ ರೋಹಿಣಿಗೆ ಬೈತಾ ಇರ್ತಾರೆ. ಆಗ ರೋಹಿಣಿ, ಸಾರಿ ಮಾವ, ಎಲ್ರು ಈ ವಿಷಯದ ಬಗ್ಗೆ ನನ್ನ ಕೇಳ್ತಾ ಇದ್ರು, ಅವರು ಸಹ ಇದನ್ನೇ ಮಾತಾಡೋಕ್ ಬಂದ್ರು ಅಂತ ತಿಳ್ಕೊಂಡು ನಾನು ಹೇಳ್ಬಿಟ್ಟೆ, ಸಾರಿ ಅಂತ ಹೇಳ್ತಾ ನಡೀರಿ ಮನೋಜ್ ಅಂತ ಹೇಳಿ ಮನೋಜನ್ನ ಕರ್ಕೊಂಡು ರೂಮಿಗೆ ಬರ್ತಾಳೆ ರೋಹಿಣಿ. ಅದೇ ಸಮಯಕ್ಕೆ ಸರಿಯಾಗಿ ಕಾಗೆ ಸುಬ್ಬನಿಂದ ರೋಹಿಣಿಗೆ ಫೋನ್ ಬರುತ್ತೆ. ಇವನ್ ಯಾಕಪ್ಪ ನನಗ್ ಕಾಲ್ ಮಾಡ್ದ ಅಂತ ಹೇಳಿ ಗಾಬರಿ ಆದಂತ ರೋಹಿಣಿ ಕಾಲ್ ಪಿಕ್ ಮಾಡಿ ಮಾತಾಡ್ತಾಳೆ. ಹಾಗೆ ಮನೋಜ್ ನನ್ಗೊಂದು ಕ್ಲೈಂಟ್ ಕಾಲ್ ಬಂದಿದೆ, ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಅವಸರವಾಗಿ ಮನೋಜನ್ಗೆ ಹೇಳ್ತಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಅವಮಾನಗೊಂಡ ಶೀಲಾ ಶ್ರುತಿ ಹಾಗೂ ರವಿಗೆ ಪ್ರಶ್ನೆ ಮಾಡ್ತಾ, ಏನೇ ಆ ಸೂರ್ಯ ಕಳ್ಳನ್ನು ನಿಮ್ಮ ಅಪ್ಪನು ಒಂದೇ ಅನ್ನೋ ರೀತಿ ಹೋಲಿಸಿ ಮಾತಾಡ್ತಿದ್ದಾನೆ, ಇದು ಸರಿನಾ ಅಂತ ಹೇಳಿದಾಗ, ಅಲ್ಲಮ್ಮ, ನೀನ್ ಯಾಕಮ್ಮ ಅವ್ರ ವಿಷಯ ಮಾತಾಡೋಕ್ ಹೋದೆ? ಅಲ್ಲ, ನಿನ್ಗೆ ಅವನು ಯಾರೋ ಆಗಿರ್ಬೋದು, ಆ ಮೀನಾ ಅವ್ರಿಗೆ ಅವ್ರ ತಮ್ಮನ ಬಗ್ಗೆ ಮಾತಾಡಿದ್ರೆ ನಮ್ಮಪ್ಪನ ಬಗ್ಗೆ ಮಾತಾಡ್ತಾರಪ್ಪ, ಹೀಗೆ ಆಗೋದು ಅಂತ ಹೇಳಿ ಶ್ರುತಿನೂ ಸಹ ಹೇಳ್ತಾ ಇರ್ತಾಳೆ. ಆಗ ಶೀಲಾ, ಅಲ್ಲ ಕಣೆ, ನಾನ್ ಮಾತಾಡ್ತಾ ಇಲ್ಲ, ನನ್ನ ಸಂಬಂಧಿಕರೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ, ಎಂತ ಮನೆಗೆ ಹೆಣ್ಣು ಕೊಟ್ಟಿದ್ಯಾ ಅಂತ ಹೇಳಿದಾಗ, ಅಲ್ಲಮ್ಮ, ನನ್ ಗಂಡ ರವಿ ಅವರಣ್ಣ ಸೂರ್ಯ, ಅವ್ರ ಹೆಂಡತಿ ಮೀನಾ, ಅವ್ರ ತಮ್ಮ ಮಂಜ, ಫಾರ್ ಡಿಸ್ಟೆನ್ಸ್ ಇದೆ ಅಲ್ಲಮ್ಮ, ಯಾಕಮ್ಮ ಯಾಕೆ ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿ ಶ್ರುತಿ ಪ್ರಶ್ನೆ ಮಾಡಿದಾಗ, ನೋಡಿ ಇದೆಲ್ಲ ಬೇಕಾಗಿಲ್ಲ, ಸುಮ್ನೆ ನೀವಿಬ್ರು ನಮ್ಮ ಮನೆಗೆ ಬಂದ್ಬಿಡಿ ಅಂತ ಹೇಳಿ ಶೀಲಾ ಹೇಳ್ತಾಳೆ. ಆಗ ರವಿಗೆ ಕೋಪ ಬರುತ್ತೆ. ಏನತ್ತೆ, ನಿಮಗ್ ಬರ್ಬೇಡ ಅಂದ್ರೆ, ನಿಮಗ್ ಅವಮಾನ ಆದ್ರೆ ನೀವು ಬರೋದು ನಿಲ್ಲಿಸಿ, ಯಾವ ಮನೆಯಲ್ಲಿ ರಗಳೆ ಇಲ್ಲ, ನಮ್ಮ ಅಣ್ಣ ಅತ್ತಿಗೆ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಆದ್ರೆ ಮಾಡಿ, ಇಲ್ಲ ಅಂದ್ರೆ ತೆಪ್ಪಗಿರ್ಬೇಕು ಅಂತ ಹೇಳಿ ಶೀಲಾಗೆ ಅವಮಾನ ಆಗೋ ರೀತಿ ಮಾತಾಡ್ತಾನೆ ರವಿ. ಹಾಗೆ ಅತ್ತೆ, ನಾನು ನಿಮ್ಗೊಂದು ಡೈರೆಕ್ಟ್ ಆಗಿ ಮಾತು ಹೇಳ್ತೀನಿ ಕೇಳಿ. AC ಕೊಟ್ಟ ದಿನದಿಂದಲೂ ನಾನು ಹೇಳ್ತಾ ಇದ್ದೀನಿ, ನಮ್ಮನೆ ವಿಷಯಕ್ಕೆ ಮೂರನೇವರು ತಲೆ ಹಾಕೋದು ಬೇಡ. ನಮ್ಮನೆಗೆ ಏನಾದ್ರೂ ಕಷ್ಟ ಅಂತಿದ್ರೆ, ನಮ್ಮನೇಲಿ 8 ಜನ ಇದೇವಿ, ನಾವೇ ನೋಡ್ಕೋತೇವಿ, ಹೊರಗಿನವ್ರ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿ ಮಾತಾಡ್ತಾನೆ. ಅದನ್ನ ಕೇಳಿಸ್ಕೊಂಡಂತ ಶೀಲಾಗೆ ತುಂಬಾ ಕೋಪ ಬರುತ್ತೆ. ಆಗ ಶೀಲಾ, ಏನೇ ನಿನ್ ಗಂಡ ಈ ರೀತಿ ಎಲ್ಲ ಮಾತಾಡ್ತೀನ ಅಂತ ಹೇಳಿದಾಗ, ಹೌದಮ್ಮ, ಅವನು ಸರಿಯಾಗಿ ಮಾತಾಡ್ತಾ ಇದ್ದಾನೆ, ನೀನು ಮಗಳು ನೋಡೋಕ್ ಬಂದಿಯೋ ಅದನ್ನಷ್ಟೇ ಮಾಡಿ ಹೊರಡ್ಬೇಕು, ಅದನ್ನ ಬಿಟ್ಟು ಅವ್ರ ಯಾಕೀಗೆ ಇವ್ರ ಯಾಕೀಗೆ ಅಂತ ಹೇಳಿ ಪ್ರಶ್ನೆ ಮಾಡಬಾರ್ದು. ಸರಿ ಆಯ್ತು, ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೊರಡ್ತಾ ಇರ್ತಾಳೆ. ಆಗ ಶ್ರುತಿ, ಹೌದಮ್ಮ, ನೀನ್ ನನ್ ನೋಡಕ್ ಬಂದಿಲ್ಲ, ನೀನು ಮಂಜನ್ ಬಗ್ಗೆನೇ ಮಾತಾಡೋಕ್ ಬಂದಿದ್ಯಾ ಅಲ್ವಾ ಅಂತ ಹೇಳಿ ಕೋಪಗೊಂಡು ಅವಳು ಸಹ ಅಲ್ಲಿಂದ ಹೊರಡ್ತಾಳೆ. ಶೀಲಾ ಹೊರಡ್ತಾ ಇರ್ತಾಳೆ. ಆಗ ಎದುರಿಗೆ ಮೀನಾ ಬರ್ತಾಳೆ. ಮೀನಾನ ನೋಡ್ದಂತ ಶೀಲಾ ಕೋಪದಿಂದ, ಇದು ಈ ಮನೆ ಒಂಥರ ಕಳ್ಳರ ಸಂತೆ ಆಗ್ಬಿಟ್ಟಿದೆ ಅಂತ ಹೇಳಿ ಗುಣುಕ್ತಾ ಅಲ್ಲಿಂದ ಹೊರಡ್ತಾಳೆ. ಆ ಮಾತನ್ನ ಕೇಳಿ ಮೀನಾಗೆ ತುಂಬಾ ಬೇಜಾರಾಗುತ್ತೆ. ಅಡುಗೆ ಮನೆಗೆ ಬಂದ ಮೀನಾ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಕನಕಳಿಂದ ಮೀನಾಗೆ ಕಾಲ್ ಬರುತ್ತೆ. ಆಗ ಕನಕ ಅಳ್ತಾ, ಅಕ್ಕ, ಅಮ್ಮನ್ನ ಪೊಲೀಸರು ಎಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ. ಆಗ ಗಾಬರಿಯಾದ ಮೀನಾ, ಯಾಕೆ, ಏನಾಯ್ತು ಅಂತ ಕೇಳಿದಾಗ, ಅಕ್ಕ, ಮಂಜನ್ನ ಕೇಳಿದ್ರು, ಮಂಜ ಸಿಗೋವರೆಗೂ ನೀವಿಲ್ಲೇ ಇರ್ಬೇಕು ಅಂತ ಹೇಳಿ ಅಮ್ಮನ್ನ ಎಳ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ತುಂಬಾ ಭಯ ಆಗ್ತಿದೆ, ಬೇಗ ಬನ್ನಿ ಅಂತ ಹೇಳ್ತಾಳೆ. ಆಗ ಅದೇ ಸಮಯಕ್ಕೆ ಸೂರ್ಯನೂ ಸಹ ಬರ್ತಾನೆ. ಯಾಕಮ್ಮ, ಏನಾಯ್ತು ಮೀನಾ, ಯಾಕೆ ಅಳ್ತಾ ಇದೀಯಾ ಅಂತ ಹೇಳಿದಾಗ, ಅಮ್ಮನ್ನ ಪೊಲೀಸರು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಸೂರ್ಯ ಕನಕನ ಹತ್ರ ಮಾತಾಡಿ, ಕನಕ, ನೀನೇನು ಗಾಬರಿ
ಗಾಬರಿ ಆಗ್ಬೇಡ, ನಾವು ಬೇಗ ಬರ್ತೀವಿ ಅಂತ ಹೇಳ್ತಾ ಸೂರ್ಯ ಮೀನಾ ಅಲ್ಲಿಂದ ಹೊರಟು ಸ್ಟೇಷನಿಗೆ ಬರ್ತಾರೆ. ಆಗ ಕನಕಳಿಗೆ ಅಮ್ಮ ಎಲ್ಲಿ ಅಂತ ಕೇಳಿದಾಗ ಒಳಗಡೆ ಇದ್ದಾರೆ ಅಂತ ಹೇಳಿದಾಗ ಕುಸುಮನ ಹತ್ರ ಬಂದ ಮೀನಾ ತಪ್ಕೊಂಡು ಕುಸುಮಗೆ ಸಮಾಧಾನ ಹೇಳ್ತಾ ಅಮ್ಮ ನಾವು ಬಂದಿದ್ದೀವಲ್ಲಮ್ಮ, ನಾವು ಮಾತಾಡ್ತೀವಿ ಅಂತ ಹೇಳ್ತಾ ಇರ್ತಾಳೆ. ಆಗ ಕುಸುಮ ಆಳ್ತಾ ನೋಡಮ್ಮ, ಮಂಜನ್ ಹೆತ್ತದ ತಪ್ಪಿಗೆ ನಾನು ಎಲ್ಲಿ ಬಂದು ಕುತ್ಕೊಂಡಿದ್ದೀನಿ, ಇದೇ ವಿಷಯಕ್ಕೆ ನಿಮ್ಮಪ್ಪ ಜೈಲಿಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಈಗ ನನ್ ಸರ್ದಿ ಅಂತ ಹೇಳಿದಾಗ ಮೀನಾ ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಿದೀಯಾ, ನಾವು ಬಂದಿದ್ದೇವಲ್ಲ, ನಾವು ಸರಿ ಮಾಡ್ತೀವಿ, ನೀನ್ ಯೋಚನೆ ಮಾಡ್ಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾಳೆ. ಆಗ ಇನ್ಸ್ಪೆಕ್ಟರ್ ಯಾರದು ಅಂತ ಕೇಳಿದಾಗ ಅಲ್ಲಿಗೆ ಬಂದ ಸೂರ್ಯ ನೋಡಿ ಸರ್, ನಮ್ಮ ಅತ್ತಿನ ಕೇಳ್ಕೊಂಡ್ ಬಂದಿದ್ದೀರಾ, ತಪ್ಪು ಮಾಡಿದ್ದು ಮಂಜ, ಅವನ್ನ ಕರ್ಕೊಂಡ್ ಬರೋದಲ್ವಾ ಅಂತ ಹೇಳಿದಾಗ ಅಕ್ಯೂಸ್ಡ್ ತಾಯಿ ಅವ್ರ ಸಂಬಂಧ ಇರೋದಕ್ಕೆ ಅವ್ರನ್ನ ಕರ್ಕೊಂಡ್ ಬಂದಿರೋದು ಅಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದು ನಿಮ್ ತಾಯಿನೇ ಅಲ್ವಾ ಅಂತ ಹೇಳಿದಾಗ ಹೌದು ಸರ್, ಫ್ಯಾಮಿಲಿ ಏನೋ ಗಲಾಟೆ, ಯಾವುದೋ ಕೋಪಕ್ಕೆ ಅವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ತಿರ್ತಾನೆ ಸೂರ್ಯ. ಆಗ ಕನಕ ಹಾಗೂ ಮೀನಾ ಕೈ ಮುಗಿದು ನೋಡಿ ಸರ್, ನಮ್ಮ ತಾಯಿ ಯಾವ ತಪ್ಪು ಮಾಡಿಲ್ಲ, ಅವ್ರನ್ನ ಈ ರೀತಿ ಜೈಲಲ್ಲಿ ಕೂಡಾಕ್ಬೇಡಿ ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ನೋಡಮ್ಮ, ನಮ್ಗೇನು ನಿಮ್ಮ ಮೇಲೆ ದ್ವೇಷ ಇಲ್ಲ, ಕಂಪ್ಲೇಂಟ್ ಬಂದಿದೆ, ಹೈಯರ್ ಅಥಾರಿಟಿಗೆ ಕಾಲ್ ಹೋಗಿದೆ, ನಾವು ಆಕ್ಷನ್ ತಗೊಳ್ಳೇಬೇಕು, ಅಕ್ಯೂಸ್ಡ್ ಸಿಗೋವರೆಗೂ ನಿಮ್ ತಾಯಿ ಇಲ್ಲೇ ಇರ್ಬೇಕಾಗುತ್ತೆ ಅಂತ ಹೇಳಿದಾಗ ಸೂರ್ಯ ಸರ್ ಇದಕ್ಕೆಲ್ಲ ರೂಲ್ಸ್ ಒಪ್ಪುತ್ತಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಆಗ ಕೋಪಗೊಂಡಂತ ಇನ್ಸ್ಪೆಕ್ಟರ್ ನನ್ನ ಹತ್ರ ರೂಲ್ಸ್ ಬಗ್ಗೆ ಮಾತಾಡ್ತಾ ಇದೀಯಾ, ಅವತ್ತು ಕಾನ್ಸ್ಟೇಬಲ್ ಬಂದಾಗ ಅವ್ರನ್ನ ಯಾಮಾರಿಸಿ ಆ ಮಂಜನ ಎಸ್ಕೇಪ್ ಮಾಡಿಸಿದ್ದೆ ನೀನು, ಆ ಮಂಜ ಎಲ್ಲಿದ್ದಾನೆ ಅಂತ ಹೇಳಿ ನಿನ್ಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಅಲ್ಲಿರೋ ಕಾನ್ಸ್ಟೇಬಲ್ ನ ಕರೆದು ಇವ್ರನ್ನೆಲ್ಲ ಹೊರಗಡೆ ಕಳಿಸಿ ಅಂತ ಹೇಳ್ದಾಗ ಕಾನ್ಸ್ಟೇಬಲ್ ಬಂದು ಸೂರ್ಯ, ಮೀನಾ ಹಾಗೂ ಕನಕನ ಅಲ್ಲಿಂದ ಕಳಿಸ್ತಾರೆ. ಆಗ ಕುಸುಮ ತನ್ನ ಪರಿಸ್ಥಿತಿನ ನೆನೆಸ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ.